ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ತಿಂಗಳಲ್ಲಿ 2,000 ಬದಲಿಗೆ 4,000 ಹಣ ಆದ್ರೆ ಜಮಾ ಆಗ್ತಿದೆ ಅಲ್ವಾ. ಸೊ ಸಾಕಷ್ಟು ಫಲಾನುಭವಿಗಳು ಕಳೆದ 2 ದಿನದಿಂದ ಕೇಳ್ತಿದ್ದಾರೆ, ನನಗೆ 2,000 ಹಣ ಬಂದಿಲ್ಲ, ನನಗೆ 4,000 ಹಣ ಬಂದಿಲ್ಲ, ಯಾಕೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಯಾವ ಕಂತಿನ ಹಣ ಜಮಾ ಆಗ್ತಿದೆ, ನಿಮಗೆ ಯಾಕೆ ಬಂದಿಲ್ಲ, ಯಾರಿಗೆಲ್ಲ ಹಣ ಜಮಾ ಆಗಿದೆ ಏನು ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು 2 ದಿನದ ಹಿಂದೆನೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ, ಈ ಸಾರಿ ಈ ತಿಂಗಳಲ್ಲಿ 4,000 ಹಣ ಆದ್ರೆ ಜಮಾ ಆಗ್ತಿದೆ ಅಂತ ಹೇಳಿ. ಸೊ ಅವಾಗಿಂದನೂ ಪ್ರತಿನಿತ್ಯ ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ, ನನಗೆ ಯಾಕೆ ಬಂದಿಲ್ಲ 4,000, ನನಗೆ ಯಾಕೆ ಬಂದಿಲ್ಲ 2,000 ಅಂತ ಹೇಳಿ. ಸೊ ಓಕೆನಾ. ಸೊ ಟೋಟಲ್ ಆಗಿ ನಾವು ಫಸ್ಟ್ ಇಂದ ನೋಡ್ಕೊಂಡು ಬರೋಣ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದಂತ ಬದಲಾವಣೆಗಳೇನು, ನೆಕ್ಸ್ಟ್ ಏನೇನ್ ರೀತಿ ಪ್ರೋಸೆಸ್ ಇರುತ್ತೆ, ಯಾವ ಕಂತಿನ ಹಣ ಜಮಾ ಮಾಡಿದ್ದಾರೆ ಏನು ಅಂತ ಹೇಳಿ ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಗಿದ್ದ ಆದ್ಮೇಲೆ ಒಂದಿಷ್ಟು ದೊಡ್ಡ ದೊಡ್ಡ ಬದಲಾವಣೆಗಳಾಯಿತು. ಗೃಹಲಕ್ಷ್ಮಿ ಯೋಜನೆಗೆ ಏನ್ ಮಾಡಿದ್ದಾರೆ, ಒಂದು ಮರುಪರಿಶೀಲನೆ ಆದ್ರೆ ಕಡ್ಡಾಯ ಮಾಡಿರುವಂತದ್ದು. ಗೃಹ ಜ್ಯೋತಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಒಂದು ಮರುಪರಿಶೀಲನೆ ಮಾಡ್ತಿದಾರೋ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮರುಪರಿಶೀಲನೆ ಆದ್ರೆ ಮಾಡ್ತಾರೆ. ಸೊ ಏನಕ್ಕೆ ಮಾಡ್ತಿದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಬ್ರು ಮೃತಪಟ್ಟಿರೋರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ ಅಂತ ಹೇಳಿ ಆ ಮರುಪರಿಶೀಲನೆ ಆದ್ರೆ ಸ್ಟಾರ್ಟ್ ಆಗಿಲ್ಲ, ಇನ್ನು ಕೆಲವೇ ದಿನಗಳಲ್ಲಾದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಅದನ್ನ ನಾವು ಪಕ್ಕಕ್ಕಿಡೋದ ಆದ್ರೆ, ಸೊ ನಿಮಗೆ ಜುಲೈ ತಿಂಗಳಲ್ಲಿ 2,000 ಹಣ ಆದ್ರೆ ಜಮಾ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳೇನೋ ಇದ್ದಿದ್ದು, ಅದರಲ್ಲಿ ಒಂದು 80 ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜುಲೈ ತಿಂಗಳಲ್ಲಿ ಜಮಾ ಮಾಡಿದಂತಹ 31ನೇ ಕಂತಿನ ಹಣ ಎಲ್ರಿಗೂ ಜಮಾ ಆಗುತ್ತೆ. ಕೆಲವೊಬ್ಬರಿಗೆ ಬಂದು ಅಂದ್ರೆ ಒಂದು 40 ಲಕ್ಷ ಫಲಾನುಭವಿಗಳಿಗೆ 31ನೇ ಕಂತಿನ ಹಣ ಆದ್ರೆ ಜಮಾ ಆಗಿರೋದಿಲ್ಲ, ಅವ್ರಿಗೆ ಬಂದು ಪೆಂಡಿಂಗ್ ಆದ್ರೆ ಇರೋದ. ಸೊ ಜುಲೈ ತಿಂಗಳಲ್ಲಿ 31ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ 32ನೇ ಕಂತಿನ ಹಣ ಜಮಾ ಆಗ್ಬೇಕು. ಯಾಕಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು 2,000 ಹಣ ಬರ್ತಿರೋದ್ರಿಂದ ಈ ಪ್ರೋಸೆಸ್ ಆದ್ರೆ ಈ ರೀತಿಯಾಗಿ ಇದ್ದಿದ್ದು. ಬಟ್ ಇದೀಗ ಸರ್ಕಾರದ ಕಡೆಯಿಂದ ಒಂದ್ ರೀತಿಯಾಗಿ ಸಡನ್ ಆಗಿ ಗುಡ್ ನ್ಯೂಸ್ ಕೊಟ್ಬಿಟ್ರು. ಏನ್ ಗುಡ್ ನ್ಯೂಸ್ ಕೊಟ್ರು, 4,000 ಹಣ ಆದ್ರೆ ಜಮಾ ಆಯ್ತು. ಯಾರಿಗೆ 4,000 ಹಣ ಜಮಾ ಆಗ್ತಿದೆ ಗೊತ್ತಾ, ಈ 31ನೇ ಕಂತಿನ ಹಣ ಜಮಾ ಮಾಡಿದ ಟೈಮಲ್ಲಿ ಒಂದು 40 ಲಕ್ಷ ಫಲಾನುಭವಿಗಳಿಗೆ ಯಾರಿಗ ಹಣ ಬಾಕಿ ಇತ್ತು ಅಂತಹ ಫಲಾನುಭವಿಗಳಿಗೆ ಈಗ ಬಂದು ಒಂದು 4,000 ಹಣ ಜಮಾ ಆಗ್ತಿರೋವಂಥದ್ದು. ಯಾಕಂತ ಅಂದ್ರೆ ಪ್ರತಿ ತಿಂಗಳು 2,000 ಹಣ ಬಿಡುಗಡೆ ಮಾಡ್ದಂಗೆ ಈ ತಿಂಗಳಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಹಣ ಜಮಾ ಆಗೋದಕ್ಕೆ ಶುರು ಆಯ್ತು. 31ನೇ ಕಂತಿನ ಹಣ ಬಾಕಿ ಇದ್ದವ್ರಿಗೆ ಆ 40 ಲಕ್ಷ ಫಲಾನುಭವಿಗಳಿಗೆ ಆ ತಿಂಗಳದ 2,000 ಜೊತೆಗೆ ಈಗ 32ನೇ ಕಂತಿನ ಹಣದ 2,000 ಸೇರಿ ಒಟ್ಟಿಗೆ 4,000 ಹಣ ಆದ್ರೆ ಜಮಾ ಆಗ್ತಿದೆ. ಅಂಡ್ ನಿಮ್ಗೇನಾದ್ರೂ ಒಂದು ಜುಲೈ ತಿಂಗಳಲ್ಲಿ 31ನೇ ಕಂತಿನ ಹಣ ಜಮಾ ಆಗಿದ್ರೆ ಆಲ್ರೆಡಿ ಈ ತಿಂಗಳಲ್ಲಿ ಬಂದು ಕೇವಲ 2,000 ಆದ್ರೆ ಬರುತ್ತೆ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು, ಯಾರಿಗೆ 2,000 ಬರುತ್ತೆ, ಯಾರಿಗೆ 4,000 ಬರುತ್ತೆ ಅಂತ ಹೇಳಿ. ಈಗ ನಿಮಗಿರೋ ಡೌಟ್, ನನಗೆ ಯಾಕೆ ಆಗಿದ್ರೆ ಬಂದಿಲ್ಲ, ನೀವ್ ಹೇಳ್ತಿರುವಂತ ನ್ಯೂಸ್ ನಿಜಾನೇ ಆಗಿದ್ರೆ ನನಗೆ ಯಾಕೆ 4,000 ಬಂದಿಲ್ಲ ಅಂತ ನೀವು ಕೇಳ್ಬೋದು. ನೋಡಿ, 40 ಲಕ್ಷ ಫಲಾನುಭವಿಗಳು ಇರುವಂತದ್ದು 4,000 ಹಣ ಪಡ್ಕೊಳ್ಳೋದಕ್ಕೆ. ಅಂದ್ರೆ ಈಗ 31ನೇ ಕಂತಿನ ಹಣ ಬಾಕಿ ಇದ್ದಿದ್ದು 40 ಲಕ್ಷ ಫಲಾನುಭವಿಗಳಿಗಲ್ವಾ. ಸೊ 32ನೇ ಕಂತಿನ ಹಣನ ಒಟ್ಟಿಗೆ ಸೇರಿ 4,000 ಜಮಾ ಮಾಡ್ಬೇಕು. ನೋಡಿ, ಇದು ಪ್ರೋಸೆಸ್ ಸ್ಟಾರ್ಟ್ ಆಗಿ ಕೇವಲ 4 ದಿನ ಅಷ್ಟೇ ಆಗಿರುವಂತದ್ದು. ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಂತವಾಗಿ ಹಣ ಆದ್ರೆ ಜಮಾ ಮಾಡ್ತಾ ಹೋಗ್ತಿದ್ದಾರೆ. ಸೊ ನಿಮಗೆ 4,000 ಬಾಕಿ ಇದೆ ಅಲ್ವಾ, ಸ್ವಲ್ಪ ವೆಯ್ಟ್ ಮಾಡಿ. ಒಂದೇ ದಿನ ಎಲ್ರಿಗೂ ಜಮಾ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವ್ ಈಗಾಗ್ಲೇನೆ 2,000 ಹಣ 30 ಕಂತಿನ ಹಣ ಪಡ್ಕೊಂಡಿದ್ದೀರಾ, ನಿಮಗೆ ಒಂಚೂರು ಗೊತ್ತಿರುತ್ತೆ ಯಾವ ರೀತಿ ಸರ್ಕಾರ ಹಣ ಜಮಾ ಮಾಡುತ್ತೆ ಅಂತ. ಡಿ ಮುಖಾಂತರ ಮಾಡಬೇಕು ಅಂತ ಅಂದ್ರೆ ಪ್ರತಿನಿತ್ಯನೂ ಕೇವಲ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ 31ನೇ ಕಂತಿನ ಹಣ ಬಂದಿಲ್ಲ, ಈ ತಿಂಗಳಲ್ಲಿ 2,000 ಹಣ ಇನ್ನೂ 2,000 ಬಂದಿಲ್ಲ ಅಂದ್ರೆ ಒಟ್ಟಿಗೆ 4,000 ಬರ್ಬೇಕಲ್ವಾ. ಇದೇ ತಿಂಗಳು 15ನೇ ತಾರೀಕು ಒಳಗಡೆ ಮ್ಯಾಕ್ಸಿಮಮ್ ಎಲ್ಲರ ಬ್ಯಾಂಕ್ ಖಾತೆಗೂ ಬರುತ್ತೆ. ಸೊ ನಮಗಾಗಿದ್ರೆ ಇನ್ನು ಲೇಟ್ ಆಗುತ್ತಾ, ಯಾವಾಗ ಬರುತ್ತೆ ಅಂತಂದ್ರೆ ಎಕ್ಸಾಕ್ಟ್ ಡೇಟ್ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಅಂದ್ರೆ ಈಗಾಗ್ಲೇ ಡಿ ಪ್ರೋಸೆಸ್ ಶುರು ಆಗಿದೆ. ಈಗ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗಾದ್ರೂ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ಬೋದು, ಅಥವಾ ನಾಳೆ ಆದ್ರೂ ಆಗ್ಬೋದು, ಅಥವಾ ಆಚೆ ನಾಳಿದ್ದಾದ್ರೂ ಆಗ್ಬೋದು. ಯಾವ ಟೈಮಿಂಗ್ ಅಲ್ಲಿ ಯಾವ ದಿನ ಆದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 4,000 ಹಣ ಆದ್ರೆ ಜಮಾ ಆಗ್ಬೋದು. ಹಾಗಾಗಿ ನೀವು ಸ್ವಲ್ಪ ವೇಟ್ ಮಾಡಿ, ಒಂಚೂರು ಪೇಷನ್ಸ್ ಇಂದ ಇದ್ರೆ ಈ ತಿಂಗಳಲ್ಲಿ ನಿಮ್ಗೆ 4,000 ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ಇನ್ನೊಂದು ಹೇಳ್ತೀನಿ ನೋಡಿ ಸರ್, ಪಕ್ಕದ ಮನೆಯವ್ರಿಗೆ ಬಂದಿದೆ, ನನಗೆ ಗೊತ್ತಿರೋ ರಿಲೇಟಿವ್ ಅವ್ರಿಗೆ ಬಂದಿದೆ ಅಂತ ಹೇಳಿ ನೀವೇನಾದ್ರೂ ಕೇಳೋದ ಆದ್ರೆ ನೀವ್ ಇದ್ರ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಅವರಿಗೂ ಬಂದಿದೆ, ನೆಕ್ಸ್ಟ್ ನಿಮಗೂ ಬರುತ್ತೆ. ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಹಣ ಆದ್ರೆ ಜಮಾ ಮಾಡ್ತಾ ಹೋಗ್ತಾರೆ. ಆ ಒಂದು ಟೈಮ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ಸೊ ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ಪ್ರತಿನಿತ್ಯನೂ ಎಲ್ಲಾ ಜಿಲ್ಲೆಯವರಿಗೂ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ 4,000 ಆದ್ರೆ ಬರುತ್ತೆ. ಓಕೆನಾ. ಸೊ ಈಗ 4,000 ಕತೆ ಪಕ್ಕಕ್ಕೆ ಇಡೋದ ಆದ್ರೆ ಯಾರಿಗಾದ್ರೆ ಕೇವಲ 32ನೇ ಕಂತಿನ ಹಣ ಬರ್ಬೇಕು. ಇವ್ರು ಕೇಳ್ತಿದಾರೆ ಯಾರಿಗ್ ಬಾಕಿ ಇದೆಯೋ ಅವ್ರಿಗೆ
ಅವ್ರಿಗೆ ಮಾತ್ರ 4,000 ಬರ್ತಿದ್ಯಾ ಅಥವಾ ನಮಗೂ 2,000 ಹಣ ಬರ್ತಿದ್ಯಾ ಅಂತ. ಇಲ್ಲ 32ನೇ ಕಂತಿನ ಹಣ ಮಾತ್ರ ನಿಮಗೆ ಬಾಕಿ ಇದ್ರೆ ನಿಮ್ಗೂನು ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ಸೊ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ ಟೈಮಲ್ಲಿ ಏನ್ ಮಾಡಿದ್ದಾರೆ, 31ನೇ ಕಂತು ಪೆಂಡಿಂಗ್ ಇರೋರಿಗೆ 31, 32 ಒಟ್ಟಿಗೆ ಸೇರಿ ಜಮಾ ಮಾಡ್ತಿದ್ದಾರೆ. 32ನೇ ಕಂತಿನ ಹಣ ಮಾತ್ರ ಯಾರಿಗೆ ಪೆಂಡಿಂಗ್ ಇತ್ತು ಅವ್ರಿಗೆ 2,000 ಹಣ ಆದ್ರೆ ಜಮಾ ಮಾಡ್ತಿರುವಂತದ್ದು. ಓಕೆನಾ. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ನಿಮಗೆ 2,000 ಹಣ ಬರುತ್ತೆ, ಅತಿ ಶೀಘ್ರದಲ್ಲೇ ಬರುತ್ತೆ. ಸೇಮ್ ನಿಮ್ಗೂನು ಅಷ್ಟೇ, ಯಾವಾಗಾದ್ರೂ ಯಾವ ಟೈಮ್ಗಾದ್ರೂ ಬರ್ಬೋದು. ನೀವು ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ. ಹಣ ಅನ್ನುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ DBT ಮುಖಾಂತರ. ಸೊ ಒಂದ್ ರೀತಿಯ ಗುಡ್ ನ್ಯೂಸ್ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಯಾಕೆ ಗುಡ್ ನ್ಯೂಸ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ಈಗ ಕಳೆದ 2 ತಿಂಗಳಿಂದ ಕರೆಕ್ಟ್ ಆಗಿ ಪ್ರತಿ ಮಂತ್ ಹಣ ಜಮಾ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಮಂತ್ ಪೆಂಡಿಂಗ್ ಇತ್ತು ಅಂತಂದ್ರೆ ಲಾಸ್ಟ್ ಮಂತ್ ಪೆಂಡಿಂಗ್ ಹಣ ಸೇರಿ ಈ ಮಂತ್ ಅಲ್ಲಿ ಒಟ್ಟಿಗೆ 4,000 ಜಮಾ ಮಾಡ್ತಿರುವಂತದ್ದು ಇದೇ ಫಸ್ಟ್ ಟೈಮ್. ಈ ಲಾಸ್ಟ್ ಒಂದು 20ನೇ ಕಂತಿನ ಹಣ ಪಡ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು, ಅಥವಾ ನೀವು 22, 23ನೇ ಕಂತಿನ ಹಣ ಪಡ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು, 22ನೇ ಕಂತಿನ ಹಣ ಬಾಕಿ ಇದ್ರು 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ರಲ್ವಾ, ಅವಾಗ 22ನೇ ಕಂತಿನ ಹಣ ಜಮಾ ಆದ್ಮೇಲೆ ಮತ್ತೆ ಯಾವಾಗೋ 23ನೇ ಕಂತಿನ ಹಣ ಬರ್ತಿತ್ತು. ಬಟ್ ಇದೀಗ ಏನ್ ಮಾಡಿದ್ದಾರೆ, ಪೆಂಡಿಂಗ್ ಇರುವಂತಹ ಹಣ ಜೊತೆಗೆ ಹೊಸದಾಗಿ ಬಿಡುಗಡೆ ಮಾಡುವ ಹಣ ಒಟ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಿರುವಂತದ್ದು ಅದೊಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಅಂಡ್ ಇನ್ನೊಂದು, ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಾರೆ. ನೀವು ನೋಡಿದ್ರೆ ಹೇಳ್ತಿದ್ದೀರಾ ನಮಗೆ ಹಣನೇ ಜಮಾ ಆಗ್ತಿಲ್ಲ, 30 ಬಂದಿಲ್ಲ, 31 ಬಂದಿಲ್ಲ, 32 ಬಂದಿಲ್ಲ ಅಂತ ಹೇಳಿ. ಸೊ ಬ್ಯಾಚ್ ವೈಸ್ ಹಣ ಜಮಾ ಮಾಡ್ತಾ ಬರ್ತಿದ್ದಾರೆ. ಅಂಡ್ ಜೊತೆಗೆ ಮೃತಪಟ್ಟಿರೋರ ಬ್ಯಾಂಕ್ ಖಾತೆಗೆ ಇಷ್ಟು ದಿನ ಏನ್ ಹಣ ಜಮಾ ಆಗ್ತಿತ್ತು ಅದು ಸ್ಟಾಪ್ ಆಗಿದೆ. ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಖಾತೆಗೂ ಹಣ ಹೋಗುವಂತದ್ದು ಸ್ಟಾಪ್ ಆಗಿದೆಯಂತೆ. ಒಂದಿಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರೆ. ಅದನ್ನ ಬಿಟ್ರೆ ಉಳಿದಿರುವ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿದೆ. ಓಕೆನಾ. ಸೊ ನೀವ್ಯಾರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಒಂದು ಲೈಕ್ ಅನ್ನ ಮಾಡಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು 31, 32ನೇ ಕಂತಿನ ಹಣ 4,000 ಬಂತ ಇಲ್ಲ ಅಂತ ಅಂದ್ರೆ ನಿಮಗೆ ಕೇವಲ 32ನೇ ಕಂತಿನ ಹಣ ಏನು ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಸಹ ಮೀಶೋದಲ್ಲಿ ಒಂದು ಆಫರ್ ಆದ್ರೆ ನಡೀತಿರುವಂತದ್ದು. ಒಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಸ್ ಎಲ್ಲಾನು ಅಂಡರ್ 500 rupees ಒಳಗಡೆ ಆದ್ರೆ ಇದೆ. ಆ ಎಲ್ಲಾ ಡ್ರೆಸ್ಸಸ್ ಲಿಂಕ್ ಅನ್ನ ಬಂದು ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸ್ ಆದ್ರೆ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.